ಆ ಭಾಗದಲ್ಲಿ ಪರ ವಿರೋಧದ ಚರ್ಚೆಗಳು ಬಹಳಷ್ಟು ಆಗ್ತಾ ಇದೆ. ಇವತ್ತು 5ನೇ ದಿನದ ಉತ್ಖನನ. ಈಗಾಗಲೇ ಈ ದೂರುದಾರ ವ್ಯಕ್ತಿ ಏನಿದ್ದಾನೆ ಈತನ ಬಗೆಗಿನ ಚರ್ಚೆಗಳು, ಈತನ ಬಗೆಗಿನ ವಿವಾದಗಳು, ಈತನ ಬಗೆಗಿನ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಅದನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ 5ನೇ ದಿನದ ಉತ್ಖನನದ ಮೇಲೆ ಯಾವ ರೀತಿಯ ಕುತೂಹಲ ಇದೆ, ಏನೇನು ಚರ್ಚೆಗಳಾಗ್ತಾ ಇದೆ. ಅಶ್ವಿನಿ, ಮೊದಲನೇದಾಗಿ 9, 10, 11, 12ನೇ ಸ್ಪಾಟ್ಗಳು ನೇರವಾಗಿ ಈ ಒಂದು ಧರ್ಮಸ್ಥಳ ಮತ್ತೆ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಟ್ರಾನ್ಸ್ಫಾರ್ಮರ್ಗಳು ಏನಿದೆ ಆ ಟ್ರಾನ್ಸ್ಫಾರ್ಮರ್ಗಳ ಬದಿಯಲ್ಲಿ 9, 10, 11, 12ನೇ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿರುವಂಥದ್ದು. ನಿನ್ನೆ 2 ಪಾಯಿಂಟ್ಗಳು ಅಂದರೆ 7, 8 ಪಾಯಿಂಟ್ಗಳಲ್ಲಿ ಏನು ಸಿಗದ ಹಿನ್ನೆಲೆ ಆತ ನಿಗೂಢ ವ್ಯಕ್ತಿ ಏನಿದ್ದಾನೆ ತುಂಬ ಗ್ಯಾರಂಟಿಯಿಂದ ಹೇಳಿದ, ಕ್ಲಾರಿಟಿಯಿಂದ ಹೇಳಿದ್ದ, ಅಂದರೆ ಅದರ ಜೊತೆಗೆ ಕಾನ್ಫಿಡೆನ್ಸಿಂದ ಹೇಳಿದ. ಪಾಯಿಂಟ್ ನಂಬರ್ 9, 10, 11ರಲ್ಲಿ ಕಡ್ಡಾಯವಾಗಿ ಸಿಗುತ್ತೆ ಅಸ್ಥಿಪಂಜರಗಳು ಅನ್ನೋದು. ಅದನ್ನು ಹೊರತುಪಡಿಸಿ ಪಾಯಿಂಟ್ ನಂಬರ್ 13ರಲ್ಲಿ ಅತಿ ಹೆಚ್ಚು ಹೆಣಗಳನ್ನು ಹೂತಿರೋದಾಗಿ ತಿಳಿಸಿದ. ಈ ಸದ್ಯದ ಮಟ್ಟಿಗೆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂಥ ಈ ಪ್ರದೇಶಗಳಲ್ಲಿ ಹೂಳಲಾಗಿರುವಂಥ, ಅಂದರೆ ಆತ ಹೇಳಿದಂತೆ ಹೂಳಲಾಗಿರುವಂಥ ದೇಹಗಳ ಅಸ್ಥಿಪಂಜರಗಳು ಸಿಗುವಂಥ ಸಾಧ್ಯತೆ ಇರುವಂಥದ್ದು. ಬೆಳಿಗ್ಗೆ ಸುಮಾರು 11 ಗಂಟೆಗೆ SIT ಕಚೇರಿಯಿಂದ ಈ ಒಂದು ಪ್ರದೇಶಕ್ಕೆ ಆತನನ್ನು ಕರೆದುಕೊಂಡು ಬರಲಾಗುತ್ತೆ. ಸುಮಾರು 11:30, 11:40 ವೇಳೆಗೆ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಒಂದು ವೇಳೆ ಯಾವುದಾದ್ರೂ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕರೆ ಆ ಒಂದು ಪಾಯಿಂಟ್ ಪ್ರಾಬಬ್ಲಿ ಇಡೀ ದಿನ ಸಮಯವನ್ನು ತಿನ್ನುತ್ತೆ. ಯಾಕೆ ಅಂದರೆ FSLನ ಅಧಿಕಾರಿಗಳಾಗಿರ್ಬೋದು, ಅವರು ಬೇಕಾದಂಥ ಪ್ರೊಸೀಜರ್ಗಳನ್ನು ಮಾಡಬೇಕಾಗುತ್ತೆ. ಅದು ಸಿಕ್ಕಂಥ ಅಸ್ಥಿಪಂಜರಗಳನ್ನು ಸೂಕ್ಷ್ಮವಾಗಿ ಸಂಗ್ರಹಣೆ ಮಾಡಿ ಅದಾದ ನಂತರ ಅವುಗಳನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಯಾವ ಗುಂಡಿಯಲ್ಲೂ ಏನೂ ಸಿಗಲಿಲ್ಲವಾದರೆ ಒಂದು ದಿನಕ್ಕೆ 3 ಗುಂಡಿಯನ್ನು ಅಥವಾ 3 ಪಾಯಿಂಟ್ಗಳಲ್ಲಿ ಉತ್ಖನನವನ್ನು ಮಾಡುವಂಥ ನಿರೀಕ್ಷೆ ಇರುವಂಥದ್ದು. ಮತ್ತೊಂದು ಕಡೆಗೆ ಇಲ್ಲಿರುವ ಜನರ ಅಭಿಪ್ರಾಯದ ಬಗ್ಗೆ ಕೇಳಿದಾಗ, ಈ ಅನಾಮಧೇಯ ವ್ಯಕ್ತಿ ಏನಿದ್ದಾನೆ ಈತ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನಿಯೋಜನೆ ಆಗಿದ್ದ. ಅಂಥ ಸಂದರ್ಭದಲ್ಲಿ ಈತನ ವಿರುದ್ಧ ಕೂಡ ಒಂದಿಷ್ಟು ಆರೋಪಗಳು, ಆಪಾದನೆಗಳಿತ್ತು. ಇಲ್ಲಿ ಸಾಯ್ತಿದ್ದಂಥ ಜನ, ಮುಳುಗ್ತಿದ್ದಂಥ ಜನರ ಒಂದಿಷ್ಟು ಗೋಲ್ಡ್ ಆರ್ನಮೆಂಟ್ಗಳಾಗಿರ್ಬೋದು, ಅವರ ಹಣವನ್ನು ಕಳ್ತನ ಮಾಡಿದ್ದ. ಇದು ಗಮನಕ್ಕೆ ಬಂದಿತ್ತು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಆ ಕಾರಣದಿಂದ ಈ ವ್ಯಕ್ತಿಯನ್ನು ಕೆಲಸದಿಂದ ತೆಗೆಯಲಾಗಿತ್ತು ಅನ್ನೊಂದು ಮಾಹಿತಿ ಇರುವಂಥದ್ದು. ಆ ಒಂದು ಕೋಪ, ಆ ಒಂದು ಅಸಡ್ಡೆ, ಆ ಒಂದು ಬೇಸರದಿಂದ ಈ ರೀತಿಯಾದಂಥ ಆಪಾದನೆ ಮಾಡ್ತಿದ್ದಾನೆ ಅನ್ನೋದು ಒಂದು ಆಯಾಮವಾದರೆ, ಮತ್ತೊಂದು ಕಡೆ ಈತನೇ ಇಲ್ಲಿರುವಂಥ ಒಂದು ಖಾಸಗಿ ಹೋಟೆಲ್ನ ಮಾಲೀಕ ತನ್ನ ಕಾರ್ಮಿಕನನ್ನು ಹೊಡೆದು ಸಾಯಿಸಿದಂಥ ಸಂದರ್ಭದಲ್ಲಿ ಆ ಹೆಣವನ್ನು ಹೂಳೋದಕ್ಕೆ ಈತನೇ ಸಹಕರಿಸಿದ್ದ ಅನ್ನೊಂದು ಆರೋಪ ಕೂಡ ಇರುವಂಥದ್ದು. ಇಡೀ ಗ್ರಾಮಸ್ಥರು ಪೊಲೀಸರ ಗಮನಕ್ಕೆ ತಾರದೆ, ಪಂಚಾಯಿತಿಯ ಗಮನಕ್ಕೆ ತಾರದೆ ಈ ಹೆಣವನ್ನು ಹೂತಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಆ ಹೆಣವನ್ನು ಮತ್ತೊಂದು ಕಡೆ ಸ್ಥಳಾಂತರ ಮಾಡಿದ್ದ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿರುವಂಥದ್ದು. ಆದರೆ ಈ ಇಷ್ಟು ಆರೋಪಗಳು ನಿನ್ನೆ ಸಿಕ್ಕಂತಂದರೆ ಪಾಯಿಂಟ್ ನಂಬರ್ 6ರಲ್ಲಿ ಮೊನ್ನೆ ಸಿಕ್ಕಂಥ ಅಸ್ಥಿಪಂಜರಕ್ಕೂ ಆ ಹೆಣ್ಣಕ್ಕೂ ಸಂಬಂಧ ಇದೆಯಾ ಅನ್ನೋ ಒಂದು ರೀತಿಯಲ್ಲಿ ಮಾತನಾಡಿಕೊಳ್ತಾ ಇರೋಂಥದ್ದು ಗ್ರಾಮದ ಜನರು. ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂತ. ಆದರೆ ಇವತ್ತು ದಿನ 5 ಉತ್ಖನನ, ಕನಿಷ್ಠ 3 ಗುಂಡಿಗಳು ಅಥವಾ 3 ಪಾಯಿಂಟ್ಗಳಲ್ಲಾದರೂ ಉತ್ಖನನ ಮಾಡ್ತಾರೆ ಅನ್ನೋದು ನಿರೀಕ್ಷೆ ಇರುವಂಥದ್ದು. ಅಶ್ವಿನಿ, ಆ ಭಾಗದಲ್ಲಿ ಪರ ವಿರೋಧದ ಚರ್ಚೆಗಳು ಬಹಳಷ್ಟು ಆಗ್ತಾ ಇದೆ. ಇವತ್ತು 5ನೇ ದಿನದ ಉತ್ಖನನ. ಈಗಾಗಲೇ ಈ ದೂರುದಾರ ವ್ಯಕ್ತಿ ಏನಿದ್ದಾನೆ ಈತನ ಬಗೆಗಿನ ಚರ್ಚೆಗಳು, ಈತನ ಬಗೆಗಿನ ವಿವಾದಗಳು, ಈತನ ಬಗೆಗಿನ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಅದನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ 5ನೇ ದಿನದ ಉತ್ಖನನದ ಮೇಲೆ ಯಾವ ರೀತಿಯ ಕುತೂಹಲ ಇದೆ, ಏನೇನು ಚರ್ಚೆಗಳಾಗ್ತಾ ಇದೆ. ಅಶ್ವಿನಿ, ಮೊದಲನೇದಾಗಿ 9, 10, 11, 12ನೇ ಸ್ಪಾಟ್ಗಳು ನೇರವಾಗಿ ಈ ಒಂದು ಧರ್ಮಸ್ಥಳ ಮತ್ತೆ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಟ್ರಾನ್ಸ್ಫಾರ್ಮರ್ಗಳು ಏನಿದೆ ಆ ಟ್ರಾನ್ಸ್ಫಾರ್ಮರ್ಗಳ ಬದಿಯಲ್ಲಿ 9, 10, 11, 12ನೇ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿರುವಂಥದ್ದು. ನಿನ್ನೆ 2 ಪಾಯಿಂಟ್ಗಳು ಅಂದರೆ 7, 8 ಪಾಯಿಂಟ್ಗಳಲ್ಲಿ ಏನು ಸಿಗದ ಹಿನ್ನೆಲೆ ಆತ ನಿಗೂಢ ವ್ಯಕ್ತಿ ಏನಿದ್ದಾನೆ ತುಂಬ ಗ್ಯಾರಂಟಿಯಿಂದ ಹೇಳಿದ, ಕ್ಲಾರಿಟಿಯಿಂದ ಹೇಳಿದ್ದ, ಅಂದರೆ ಅದರ ಜೊತೆಗೆ ಕಾನ್ಫಿಡೆನ್ಸಿಂದ ಹೇಳಿದ. ಪಾಯಿಂಟ್ ನಂಬರ್ 9, 10, 11ರಲ್ಲಿ ಕಡ್ಡಾಯವಾಗಿ ಸಿಗುತ್ತೆ ಅಸ್ಥಿಪಂಜರಗಳು ಅನ್ನೋದು. ಅದನ್ನು ಹೊರತುಪಡಿಸಿ ಪಾಯಿಂಟ್ ನಂಬರ್ 13ರಲ್ಲಿ ಅತಿ ಹೆಚ್ಚು ಹೆಣಗಳನ್ನು ಹೂತಿರೋದಾಗಿ ತಿಳಿಸಿದ. ಈ ಸದ್ಯದ ಮಟ್ಟಿಗೆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂಥ ಈ ಪ್ರದೇಶಗಳಲ್ಲಿ ಹೂಳಲಾಗಿರುವಂಥ, ಅಂದರೆ ಆತ ಹೇಳಿದಂತೆ ಹೂಳಲಾಗಿರುವಂಥ ದೇಹಗಳ ಅಸ್ಥಿಪಂಜರಗಳು ಸಿಗುವಂಥ ಸಾಧ್ಯತೆ ಇರುವಂಥದ್ದು. ಬೆಳಿಗ್ಗೆ ಸುಮಾರು 11 ಗಂಟೆಗೆ SIT ಕಚೇರಿಯಿಂದ ಈ ಒಂದು ಪ್ರದೇಶಕ್ಕೆ ಆತನನ್ನು ಕರೆದುಕೊಂಡು ಬರಲಾಗುತ್ತೆ. ಸುಮಾರು 11:30, 11:40 ವೇಳೆಗೆ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗುತ್ತೆ.
ಒಂದು ವೇಳೆ ಯಾವುದಾದ್ರೂ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕರೆ ಆ ಒಂದು ಪಾಯಿಂಟ್ ಪ್ರಾಬಬ್ಲಿ ಇಡೀ ದಿನ ಸಮಯವನ್ನು ತಿನ್ನುತ್ತೆ. ಯಾಕೆ ಅಂದರೆ FSLನ ಅಧಿಕಾರಿಗಳಾಗಿರ್ಬೋದು, ಅವರು ಬೇಕಾದಂಥ ಪ್ರೊಸೀಜರ್ಗಳನ್ನು ಮಾಡಬೇಕಾಗುತ್ತೆ. ಅದು ಸಿಕ್ಕಂಥ ಅಸ್ಥಿಪಂಜರಗಳನ್ನು ಸೂಕ್ಷ್ಮವಾಗಿ ಸಂಗ್ರಹಣೆ ಮಾಡಿ ಅದಾದ ನಂತರ ಅವುಗಳನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಯಾವ ಗುಂಡಿಯಲ್ಲೂ ಏನು ಸಿಗಲಿಲ್ಲವಾದರೆ ಒಂದು ದಿನಕ್ಕೆ 3 ಗುಂಡಿಯನ್ನು ಅಥವಾ 3 ಪಾಯಿಂಟ್ಗಳಲ್ಲಿ ಉತ್ಖನನವನ್ನು ಮಾಡುವಂಥ ನಿರೀಕ್ಷೆ ಇರುವಂಥದ್ದು. ಮತ್ತೊಂದು ಕಡೆಗೆ ಇಲ್ಲಿರುವ ಜನರ ಅಭಿಪ್ರಾಯದ ಬಗ್ಗೆ ಕೇಳಿದಾಗ, ಈ ಅನಾಮಧೇಯ ವ್ಯಕ್ತಿ ಏನಿದ್ದಾನೆ, ಈತ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನಿಯೋಜನೆ ಆಗಿದ್ದ. ಅಂಥ ಸಂದರ್ಭದಲ್ಲಿ ಈತನ ವಿರುದ್ಧ ಕೂಡ ಒಂದಿಷ್ಟು ಆರೋಪಗಳು, ಆಪಾದನೆಗಳಿತ್ತು. ಇಲ್ಲಿ ಸಾಯ್ತಿದ್ದಂಥ ಜನ, ಮುಳುಗ್ತಿದ್ದಂಥ ಜನರ ಒಂದಿಷ್ಟು ಗೋಲ್ಡ್ ಆರ್ನಮೆಂಟ್ಗಳಾಗಿರ್ಬೋದು, ಅವರ ಹಣವನ್ನು ಕಳ್ತನ ಮಾಡಿದ್ದ. ಇದು ಗಮನಕ್ಕೆ ಬಂದಿತ್ತು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಆ ಕಾರಣದಿಂದ ಈ ವ್ಯಕ್ತಿಯನ್ನು ಕೆಲಸದಿಂದ ತೆಗೆಯಲಾಗಿತ್ತು ಅನ್ನೋದು ಮಾಹಿತಿ ಇರುವಂಥದ್ದು. ಆ ಒಂದು ಕೋಪ, ಆ ಒಂದು ಅಸಡ್ಡೆ, ಆ ಒಂದು ಬೇಸರದಿಂದ ಈ ರೀತಿಯಾದಂಥ ಆಪಾದನೆ ಮಾಡ್ತಿದ್ದಾನೆ ಅನ್ನೋದು ಒಂದು ಆಯಾಮವಾದರೆ, ಮತ್ತೊಂದು ಕಡೆ ಈತನೇ ಇಲ್ಲಿರುವಂಥ ಒಂದು ಖಾಸಗಿ ಹೋಟೆಲ್ನ ಮಾಲೀಕ ತನ್ನ ಕಾರ್ಮಿಕನನ್ನು ಹೊಡೆದು ಸಾಯಿಸಿದಂಥ ಸಂದರ್ಭದಲ್ಲಿ ಆ ಹೆಣವನ್ನು ಹೂಳೋದಕ್ಕೆ ಈತನೇ ಸಹಕರಿಸಿದ್ದ ಅನ್ನೊಂದು ಆರೋಪ ಕೂಡ ಇರುವಂಥದ್ದು. ಇಡೀ ಗ್ರಾಮಸ್ಥರು ಪೊಲೀಸರ ಗಮನಕ್ಕೆ ತಾರದೆ, ಪಂಚಾಯಿತಿಯ ಗಮನಕ್ಕೆ ತಾರದೆ ಈ ಹೆಣವನ್ನು ಹೂತಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಆ ಹೆಣವನ್ನು ಮತ್ತೊಂದು ಕಡೆ ಸ್ಥಳಾಂತರ ಮಾಡಿದ್ದ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿರುವಂಥದ್ದು. ಆದರೆ ಈ ಇಷ್ಟು ಆರೋಪಗಳು ನಿನ್ನೆ ಸಿಕ್ಕಂತಂದರೆ ಪಾಯಿಂಟ್ ನಂಬರ್ 6ರಲ್ಲಿ ಮೊನ್ನೆ ಸಿಕ್ಕಂಥ ಅಸ್ಥಿಪಂಜರಕ್ಕೂ ಆ ಹೆಣ್ಣಕ್ಕೂ ಸಂಬಂಧ ಇದೆಯಾ ಅನ್ನೋ ಒಂದು ರೀತಿಯಲ್ಲಿ ಮಾತನಾಡಿಕೊಳ್ತಾ ಇರೋಂಥದ್ದು ಗ್ರಾಮದ ಜನರು. ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂತ. ಆದರೆ ಇವತ್ತು ದಿನ 5 ಉತ್ಖನನ, ಕನಿಷ್ಠ 3 ಗುಂಡಿಗಳು ಅಥವಾ 3 ಪಾಯಿಂಟ್ಗಳಲ್ಲಾದರೂ ಉತ್ಖನನ ಮಾಡ್ತಾರೆ ಅನ್ನೋದು ನಿರೀಕ್ಷೆ ಇರುವಂಥದ್ದು. ಅಶ್ವಿನ್, ಆ ಭಾಗದಲ್ಲಿ ಪರ ವಿರೋಧದ ಚರ್ಚೆಗಳು ಬಹಳಷ್ಟು ಆಗ್ತಾ ಇದೆ. ಇವತ್ತು 5ನೇ ದಿನದ ಉತ್ಖನನ. ಈಗಾಗಲೇ ಈ ದೂರುದಾರ ವ್ಯಕ್ತಿ ಏನಿದ್ದಾನೆ, ಈತನ ಬಗೆಗಿನ ಚರ್ಚೆಗಳು, ಈತನ ಬಗೆಗಿನ ವಿವಾದಗಳು, ಈತನ ಬಗೆಗಿನ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಅದನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ 5ನೇ ದಿನದ ಉತ್ಖನನದ ಮೇಲೆ ಯಾವ ರೀತಿಯ ಕುತೂಹಲ ಇದೆ, ಏನೇನು ಚರ್ಚೆಗಳಾಗ್ತಾ ಇದೆ. ಅಶ್ವಿನಿ, ಮೊದಲನೇದಾಗಿ 9, 10, 11, 12ನೇ ಸ್ಪಾಟ್ಗಳು ನೇರವಾಗಿ ಈ ಒಂದು ಧರ್ಮಸ್ಥಳ ಮತ್ತೆ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಟ್ರಾನ್ಸ್ಫಾರ್ಮರ್ಗಳು ಏನಿದೆ, ಆ ಟ್ರಾನ್ಸ್ಫಾರ್ಮರ್ಗಳ ಬದಿಯಲ್ಲಿ 9, 10, 11, 12ನೇ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿರುವಂಥದ್ದು. ನಿನ್ನೆ 2 ಪಾಯಿಂಟ್ಗಳಂದರೆ 7, 8 ಪಾಯಿಂಟ್ಗಳಲ್ಲಿ ಏನು ಸಿಗದ ಹಿನ್ನೆಲೆ ಆತ ನಿಗೂಢ ವ್ಯಕ್ತಿ ಏನಿದ್ದಾನೆ ತುಂಬ ಗ್ಯಾರಂಟಿಯಿಂದ ಹೇಳಿದ, ಕ್ಲಾರಿಟಿಯಿಂದ ಹೇಳಿದ್ದ, ಅಂದರೆ ಅದ್ರ ಜೊತೆಗೆ ಕಾನ್ಫಿಡೆನ್ಸಿಂದ ಹೇಳಿದ. ಪಾಯಿಂಟ್ ನಂಬರ್ 9, 10, 11ರಲ್ಲಿ ಕಡ್ಡಾಯವಾಗಿ ಸಿಗುತ್ತೆ ಅಸ್ಥಿಪಂಜರಗಳು ಅನ್ನೋದು. ಅದನ್ನು ಹೊರತುಪಡಿಸಿ ಪಾಯಿಂಟ್ ನಂಬರ್ 13ರಲ್ಲಿ ಅತಿ ಹೆಚ್ಚು ಹೆಣಗಳನ್ನು ಹೂತಿರೋದಾಗಿ ತಿಳಿಸಿದ. ಈ ಸದ್ಯದ ಮಟ್ಟಿಗೆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂಥ ಈ ಪ್ರದೇಶಗಳಲ್ಲಿ ಹೂಳಲಾಗಿರುವಂಥ, ಅಂದರೆ ಆತ ಹೇಳಿದಂತೆ ಹೂಳಲಾಗಿರುವಂಥ ದೇಹಗಳ ಅಸ್ಥಿಪಂಜರಗಳು ಸಿಗುವಂಥ ಸಾಧ್ಯತೆ ಇರುವಂಥದ್ದು. ಬೆಳಿಗ್ಗೆ ಸುಮಾರು 11 ಗಂಟೆಗೆ SIT ಕಚೇರಿಯಿಂದ ಈ ಒಂದು ಪ್ರದೇಶಕ್ಕೆ ಆತನನ್ನು ಕರೆದುಕೊಂಡು ಬರಲಾಗುತ್ತೆ. ಸುಮಾರು 11:30, 11:40 ವೇಳೆಗೆ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಒಂದು ವೇಳೆ ಯಾವುದಾದ್ರೂ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕರೆ ಆ ಒಂದು ಪಾಯಿಂಟ್ ಪ್ರಾಬಬ್ಲಿ ಇಡೀ ದಿನ ಸಮಯವನ್ನು ತಿನ್ನುತ್ತೆ. ಯಾಕೆ ಅಂದರೆ FSLನ ಅಧಿಕಾರಿಗಳಾಗಿರ್ಬೋದು, ಅವರು ಬೇಕಾದಂಥ ಪ್ರೊಸೀಜರ್ಗಳನ್ನು ಮಾಡಬೇಕಾಗುತ್ತೆ. ಅದು ಸಿಕ್ಕಂಥ ಅಸ್ಥಿಪಂಜರಗಳನ್ನು ಸೂಕ್ಷ್ಮವಾಗಿ ಸಂಗ್ರಹಣೆ ಮಾಡಿ ಅದಾದ ನಂತರ ಅವುಗಳನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಯಾವ ಗುಂಡಿಯಲ್ಲೂ ಏನು ಸಿಗಲಿಲ್ಲವಾದರೆ ಒಂದು ದಿನಕ್ಕೆ 3 ಗುಂಡಿಯನ್ನು ಅಥವಾ 3 ಪಾಯಿಂಟ್ಗಳಲ್ಲಿ ಉತ್ಖನನವನ್ನು ಮಾಡುವಂಥ ನಿರೀಕ್ಷೆ ಇರುವಂಥದ್ದು. ಮತ್ತೊಂದು ಕಡೆಗೆ ಇಲ್ಲಿರುವ ಜನರ ಅಭಿಪ್ರಾಯದ ಬಗ್ಗೆ ಕೇಳಿದಾಗ, ಈ ಅನಾಮಧೇಯ ವ್ಯಕ್ತಿ ಏನಿದ್ದಾನೆ, ಈತ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನಿಯೋಜನೆ ಆಗಿದ್ದ. ಅಂಥ ಸಂದರ್ಭದಲ್ಲಿ ಈತನ ವಿರುದ್ಧ ಕೂಡ ಒಂದಿಷ್ಟು ಆರೋಪಗಳು, ಆಪಾದನೆಗಳಿತ್ತು. ಇಲ್ಲಿ ಸಾಯ್ತಿದ್ದಂಥ ಜನ, ಮುಳುಗ್ತಿದ್ದಂಥ ಜನರ ಒಂದಿಷ್ಟು ಗೋಲ್ಡ್ ಆರ್ನಮೆಂಟ್ಗಳಾಗಿರ್ಬೋದು, ಅವರ ಹಣವನ್ನು ಕಳ್ತನ ಮಾಡಿದ್ದ. ಇದು ಗಮನಕ್ಕೆ ಬಂದಿತ್ತು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಆ ಕಾರಣದಿಂದ ಈ ವ್ಯಕ್ತಿಯನ್ನು ಕೆಲಸದಿಂದ ತೆಗೆಯಲಾಗಿತ್ತು ಅನ್ನೋದು ಮಾಹಿತಿ ಇರುವಂಥದ್ದು. ಆ ಒಂದು ಕೋಪ, ಆ ಒಂದು ಅಸಡ್ಡೆ, ಆ ಒಂದು ಬೇಸರದಿಂದ ಈ ರೀತಿಯಾದಂಥ ಆಪಾದನೆ ಮಾಡ್ತಿದ್ದಾನೆ ಅನ್ನೋದು ಒಂದು ಆಯಾಮವಾದರೆ, ಮತ್ತೊಂದು ಕಡೆ ಈತನೇ ಇಲ್ಲಿರುವಂಥ ಒಂದು ಖಾಸಗಿ ಹೋಟೆಲ್ನ ಮಾಲೀಕ ತನ್ನ ಕಾರ್ಮಿಕನನ್ನು ಹೊಡೆದು ಸಾಯಿಸಿದಂಥ ಸಂದರ್ಭದಲ್ಲಿ ಆ ಹೆಣವನ್ನು ಹೂಳೋದಕ್ಕೆ ಈತನೇ ಸಹಕರಿಸಿದ್ದ ಅನ್ನೊಂದು ಆರೋಪ ಕೂಡ ಇರುವಂಥದ್ದು. ಇಡೀ ಗ್ರಾಮಸ್ಥರು ಪೊಲೀಸರ ಗಮನಕ್ಕೆ ತಾರದೆ, ಪಂಚಾಯಿತಿಯ ಗಮನಕ್ಕೆ ತಾರದೆ ಈ ಹೆಣವನ್ನು ಹೂತಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಆ ಹೆಣವನ್ನು ಮತ್ತೊಂದು ಕಡೆ ಸ್ಥಳಾಂತರ ಮಾಡಿದ್ದ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿರುವಂಥದ್ದು. ಆದರೆ ಈ ಇಷ್ಟು ಆರೋಪಗಳು ನಿನ್ನೆ ಸಿಕ್ಕಂತಂದರೆ ಪಾಯಿಂಟ್ ನಂಬರ್ 6ರಲ್ಲಿ ಮೊನ್ನೆ ಸಿಕ್ಕಂಥ ಅಸ್ಥಿಪಂಜರಕ್ಕೂ ಆ ಹೆಣ್ಣಕ್ಕೂ ಸಂಬಂಧ ಇದೆಯಾ ಅನ್ನೋ ಒಂದು ರೀತಿಯಲ್ಲಿ ಮಾತನಾಡಿಕೊಳ್ತಾ ಇರೋಂಥದ್ದು ಗ್ರಾಮದ ಜನರು. ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂತ. ಆದರೆ ಇವತ್ತು ದಿನ 5 ಉತ್ಖನನ, ಕನಿಷ್ಠ 3 ಗುಂಡಿಗಳು ಅಥವಾ 3 ಪಾಯಿಂಟ್ಗಳಲ್ಲಾದರೂ ಉತ್ಖನನ ಮಾಡ್ತಾರೆ ಅನ್ನೋದು ನಿರೀಕ್ಷೆ ಇರುವಂಥದ್ದು. ಅಶ್ವಿನ್.